ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮದ್ವರವರಮುನೇ ನಮಃ. ಶ್ರೀ ವೆಂಕಟಗುರುವೇ ನಮಃ. ಅಸ್ಮದ್ಗುರುಸಮಾರಂಭಾಂ ಯತಿಶೇಖರಮಧ್ಯಮಾಂ ಲಕ್ಷ್ಮೀವಲ್ಲಭಪರ್ಯಂತಾಂ ವಂದೇ ಗುರುಪರಂಪರಾಂ. ಭಾಗವತ ಕುಲಕೋಟಿಗೆ ಅಡಿಯನುಡಿಯ ಅನಂತಾನಂತ ನಮಸ್ಕಾರಗಳು. ತಿರುಪ್ಪಾವೆಯಲ್ಲಿ ಪೂರ್ವಾಚಾರ್ಯರುಗಳ ಶ್ರೀ ನುಡಿಮುತ್ತುಗಳು ಎನ್ನುವ ಶೀರ್ಷಿಕೆಯಡಿಯಲ್ಲಿ ಇಂದು 9ನೇ ಪಾಶುರಕ್ಕೆ ಸೇರಿದಂತೆ ಪೂರ್ವಾಚಾರ್ಯರುಗಳ ವ್ಯಾಖ್ಯಾನಕ್ಕನುಗುಣವಾಗಿ ಐತಿಹ್ಯಗಳನ್ನು ಹಂಚಿಕೊಂಡು ಅನುಭವಿಸಲು ಆಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ನಿಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಭಗವದನುಭವ ಮಾಡದಂತೆ ಸೀತಾದೇವಿಯನ್ನು ರಾವಣನು ಲಂಕೆಯಲ್ಲಿ ಕೂಡಿಟ್ಟನು. ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲು ಅವಳಿಗೆ ಶಕ್ತಿಯಿಲ್ಲದಿರಲಿಲ್ಲ. ಶೀತೋಭವ ಹನುಮತಃ ಎಂದು ರಾವಣನು ಹನುಮಂತನ ಬಾಲಕ್ಕಿಟ್ಟ ಬೆಂಕಿಯು ಅವನಿಗೆ ಉಷ್ಣದ ಬದಲಾಗಿ ಶೀತವನ್ನು ನೀಡುವಂತೆ ಮಾಡಿದವಳಿಗೆ ರಾವಣನನ್ನು ಕಂಡು ಭಸ್ಮೀಭವ ಎಂದು ಒಂದು ಮಾತು ಹೇಳಿದ್ದರೆ ಸಾಕು, ಅವನು ಅದೇ ಕ್ಷಣದಲ್ಲೇ ಭಸ್ಮವಾಗಿ ಹೋಗುತ್ತಿದ್ದನು. ಆದರೆ ಅವಳು ಹಾಗೆ ಮಾಡಿ ತನ್ನನ್ನು ರಕ್ಷಿಸಿಕೊಳ್ಳಲು ಪ್ರಯತ್ನಿಸಲಿಲ್ಲ. ಹನುಮಂತನು ಬಂದು ಅವಳನ್ನು ಶ್ರೀರಾಮನೊಡನೆ ಸೇರಿಸುತ್ತೇನೆ ಬನ್ನಿ ಎಂದು ಕರೆದಾಗಲೂ ಅವಳು ಮಾಂ ನಯೇತ್ಯದಿ ಕಾಕುತ್ಸ ತತ್ತಸ್ಯ ಸದೃಶಂ ಭವೇತ್. ರಾಮನೇ ಬಂದು ರಕ್ಷಿಸಿದರಲ್ಲವೇ ಅವನ ಹಿರಿಮೆಗೆ ಮೆರುಗು ಉಂಟಾಗುವುದು. ನನ್ನನ್ನು ರಕ್ಷಿಸುವ ಹೊಣೆ ಅವನದೇ ಆಗಿದೆ. ಪಾರತಂತ್ರ ಸ್ವರೂಪವನ್ನು ಹೊಂದಿದವಳು ನಾನು. ಸ್ವಯಂ ನನ್ನನ್ನು ರಕ್ಷಿಸಿಕೊಳ್ಳುವುದು ಸ್ವರೂಪ ವಿರೋಧವಾಗುವುದು ಎಂದು ಹೇಳುತ್ತಾಳೆ. ತನ್ನ ಒಳಿತನ್ನು ತನ್ಮೂಲಕವೋ ಅಥವಾ ಇನ್ನೊಬ್ಬರ ಮೂಲಕವೋ ಹುಡುಕಿಕೊಳ್ಳಲಿಲ್ಲ. ಭಗವಂತನು ಒಬ್ಬನೇ ಸರ್ವರಕ್ಷಕನಾಗಿರುವಾಗ ನಮ್ಮ ರಕ್ಷಣೆಯನ್ನು ನಾವೇ ಮಾಡಿಕೊಂಡರೆ ಭಗವಂತನ ಸರ್ವರಕ್ಷಕತ್ವಕ್ಕೆ ಕುಂದು ಉಂಟಾಗುತ್ತದೆ ಎಂದು ಲಂಕೆಯಲ್ಲಿ ರಾವಣನು ಕೊಟ್ಟ ಅಷ್ಟೂ ಕಷ್ಟಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡು ರಾಮನ ಬರುವಿಕೆಯನ್ನೇ ಎದುರು ನೋಡುತ್ತಾ ದಿನಗಳ ನೂಕಿದಳು. ಅದೇ ರೀತಿ ತಾನು ಕೃಷ್ಣನಿಗೆಂದೇ ಮೀಸಲಾದವಳು. ತನಗೆ ಸೇರಿದುದನ್ನು ತಾನೇ ರಕ್ಷಿಸಿಕೊಳ್ಳುವುದು ಒಡೆಯನ ಕರ್ತವ್ಯ. ಹಾಗಾಗಿ ಕೃಷ್ಣನೇ ಬಂದು ನನ್ನನ್ನು ಸೇರಲಿ. ನಾನಾಗಿ ಸ್ವಪ್ರಯತ್ನವನ್ನು ಮಾಡಿದರೆ ಅದು ಸ್ವರೂಪ ವಿರೋಧವಾಗುತ್ತದೆ ಎಂದು ಬಗೆದು ಮಲಗಿರುವ ಗೋಪಿಕೆಯೊಬ್ಬಳನ್ನು ಈ ಪಾಶುರದಲ್ಲಿ ಎಬ್ಬಿಸ ಹೊರಟಿದ್ದಾರೆ ಗೋಪಿಯರು. தூமணி மாடத்து சுத்தும் விளக்கெரிய தூபம் கமல துயிலணை மேல் கண்வளரும் மாமான்மகளே மணிக்கதவம் தாழ்த்திரவாய். ತೂಮಣಿ ಮಾಡತ್ತು. ತೂಮಣಿ ಅದಾಗಿ ಸ್ವಚ್ಛ, ನಿರ್ಮಲ, ಉತ್ಕೃಷ್ಟವಾದ, ದೋಷವೇ ಇಲ್ಲದ ರತ್ನಗಳನ್ನು ಆರಿಸಿ ತಂದು ಅದರಿಂದ ಕಟ್ಟಲ್ಪಟ್ಟ ಮಾಡಂ, ರತ್ನಖಚಿತವಾದ ಸೌಧ. ಗೋಪಿಕೆಯರೋ ಪರಮ ಭಾಗವತೋತ್ತಮೆಯರು. ಅವರಿಗೆ ಇನ್ನೊಬ್ಬ ಗೋಪಿಕೆಯ ಕುರಿತು ಈರ್ಷೆಯೋ ಹೊಟ್ಟೆ ಕಿಚ್ಚೋ ಸಂಕಟವೋ ಇದ್ಯಾವುದೂ ಇಲ್ಲದವರು. ಸಾಮಾನ್ಯವಾಗಿ ನಮ್ಮಗಳ ಬಳಿ ಇಲ್ಲದ್ದನ್ನು ಮತ್ತೊಬ್ಬರ ಬಳಿ ಕಂಡಾಗ ಆ ವಸ್ತು ನಮ್ಮ ಬಳಿ ಇದ್ದಿದ್ದರೆ ಎಷ್ಟು ಚೆಂದವಿರುತ್ತಿತ್ತು ಎಂದು ನಮ್ಮಗಳ ಬಳಿ ಇರುವ ವಸ್ತುಗಳ ಕುರಿತು ಸಂತೋಷಿಸದೆ ಇನ್ನೊಬ್ಬರ ಬಳಿ ಇರುವ ವಸ್ತುಗಳ ಕುರಿತು ಸಂಕಟಪಡುವುದೇ ಲೋಕಾರೂಢಿಯಾದ ವಿಷಯವಾಗಿದೆ ಅಲ್ಲವೇ? ಆದರೆ ಗೋಪಿಯರು ಹಾಗಲ್ಲ. ಅವರಿಗೆ ತನ್ನ ಜೊತೆಗಾತಿಯಾದ ಗೋಪಿಯರ ಬಳಿ ಇರುವುದರ ಕುರಿತು ಅತ್ಯಂತ ಹೆಮ್ಮೆಯ ಭಾವ. ಹಾಗಾಗಿಯೇ ಗೋಪಿಕೆಯನ್ನು ಎಬ್ಬಿಸ ಬಂದವರು ಮೊದಲಿಗೆ ಆ ಗೋಪಿಕೆಯು ವಾಸಿಸುವ ಮಾಳಿಗೆಯ ವೈಭವದ ಕುರಿತು ಹೆಮ್ಮೆಯಿಂದ ವರ್ಣನೆ ಮಾಡುತ್ತಿದ್ದಾರೆ. ತೂಮಣಿ ಮಾಡಂ ಎಂದು. ಈ ಸಾಲಿಗೆ ಹೊಂದುವಂತೆ ನಾವು ಪೂರ್ವಾಚಾರ್ಯರ ಶ್ರೀ ನುಡಿಮುತ್ತೊಂದನ್ನು ಕಾಣಬಹುದು. ಹಿತಾಂಶத்துக்கு ஒரு ಶ್ರೀವೈಷ್ಣವನುடைய ಗೃಹ ಯಾತ್ರೆ ಅನುಸಂಧಿಕ್ಕ ಅಮೆಯುಂ ಎಂದು ಆಳ್ವಾನ್ ಹೇಳಿದ ಮಾತನ್ನು ಇಲ್ಲಿ ಉಲ್ಲೇಖಿಸಿ ತೋರಿಸುತ್ತಿದ್ದಾರೆ ವ್ಯಾಖ್ಯಾತ. ಅದಾಗಿ ಒಬ್ಬ ಶ್ರೀವೈಷ್ಣವನ ಗೃಹದ ಬಳಿ ಹೋಗಿ ಆ ಗೃಹವನ್ನು ನಮಸ್ಕರಿಸಿ ಬಂದರೆ ಸಾಕು, ಆ ಗೃಹದ ಕುರಿತು ಹಿತೋಕ್ತಿಯನ್ನು ನುಡಿದರೆ ಸಾಕು, ಈ ಆತ್ಮವು ಉಜ್ಜೀವನವನ್ನು ಹೊಂದುತ್ತದೆ ಎನ್ನುವುದೇ ಈ ಮಾತಿನ ಭಾವಾರ್ಥ. ಹಿಂದಿನ ಕಾಲದಲ್ಲಿ
ಒಬ್ಬ ಶ್ರೀವೈಷ್ಣವರು ಇನ್ನೊಬ್ಬ ಶ್ರೀವೈಷ್ಣವರ ಗೃಹಕ್ಕೆ ಹೋದಾಗ ಮೊದಲಿಗೆ ಅವರ ಗೃಹವನ್ನು ಹೊರಗಿನಿಂದಲೇ ಸಾಷ್ಟಾಂಗ ನಮಸ್ಕರಿಸಿ ನಂತರ ಒಳಗೆ ಹೋಗುತ್ತಿದ್ದುದು ವಾಡಿಕೆ. ಹಾಗೂ ಭಾಗವತರು ವಾಸಿಸುವ ಗೃಹವನ್ನು ಕೇವಲ ಮನೆ ಅಥವಾ ಗೃಹ ಎಂದು ಕರೆಯದೆ ತಿರುಮಾಳಿಗೈ, ಶ್ರೀಸೌಧ ಎಂದು ಅತ್ಯಂತ ಗೌರವಪೂರ್ವಕವಾಗಿ ಸಂಬೋಧಿಸುತ್ತಿದ್ದರು. ಹೇಗೆ ಶ್ರೀವೈಷ್ಣವರನ್ನು ಕಂಡಾಗ ಅಡಿಯೇನ್ ಎಂದು ಗೌರವಪೂರ್ವಕವಾಗಿ ಸಂಬೋಧಿಸುತ್ತೇವೆಯೋ ಹಾಗೆಯೇ ಅವರುಗಳು ವಾಸಿಸುವ ಗೃಹಕ್ಕೂ ಅಷ್ಟೇ ಗೌರವ ಮರ್ಯಾದೆಯನ್ನು ನೀಡುತ್ತಿದ್ದರು. ಹೌದೇ? ಸರಿ ಬಿಡಿ, ಅದು ಹಿಂದಿನ ಕಾಲಕ್ಕಾಯಿತು. ಈಗೆಲ್ಲ ಆ ರೀತಿ ನಡೆದುಕೊಳ್ಳಲು ಸಾಧ್ಯವೇನು ಎಂದರೆ ಖಂಡಿತ ಸಾಧ್ಯ ಎನ್ನುತ್ತೇನೆ. ಈಗಿನ ಕಾಲದಲ್ಲೂ ಈ ರೀತಿ ನಡೆದುಕೊಳ್ಳುವ ಅದೆಷ್ಟೋ ಶ್ರೀವೈಷ್ಣವರನ್ನು ನಾನು ಕಣ್ಣಾರೆ ನೋಡುತ್ತಿರುವೆನು. ಅದರಲ್ಲೂ ಒಬ್ಬ ಭಾಗವತೋತ್ತಮವರು ತಮ್ಮದೆಂಬುದು ಯಾವುದೂ ಇಲ್ಲ, ಎಲ್ಲವೂ ಆಚಾರ್ಯರಿಗೆ ಸೇರಿದ್ದು ಎನ್ನುವ ಭಾವದೊಂದಿಗೆ ಜೀವಿಸುತ್ತಿದ್ದು, ತಾವು ವಾಸಿಸುವ ಗೃಹವು ಆಚಾರ್ಯನಿಗೆ ಸೇರಿದ್ದು ಎಂದು ತಮ್ಮ ಗೃಹವನ್ನು ಆಚಾರ್ಯರ ತಿರುಮಾಳಿಗೈ ಎಂದೇ ಹೆಮ್ಮೆಯಿಂದ ಹೆಸರಿಸುತ್ತಾರೆ. ಅಂತೆಯೇ ಆಳ್ವಾನ್ ಸಹ ಒಬ್ಬ ಶ್ರೀವೈಷ್ಣವನ ಗೃಹಯಾತ್ರೆ ಮಾಡಿದರೆ ಸಾಕು, ಈ ಆತ್ಮಕ್ಕೆ ಹಿತವು ಉಂಟಾಗುವುದು ಎಂದರು ಎಂಬುದನ್ನು ಇಲ್ಲಿ ವ್ಯಾಖ್ಯಾತ ಅಳಗಿ ಮನವಾಳ ಪೆರುಮಾಳ್ ನಾಯನಾರ್ ಅತ್ಯಂತ ಭಾವಪೂರ್ಣವಾಗಿ ವರ್ಣಿಸುತ್ತಿದ್ದಾರೆ. ಅವರಂತೆಯೇ ಆಂಡಾಳ್ ಸಹ ತಾನು ಎಬ್ಬಿಸಲು ಬಂದು ನಿಂತಿರುವ ಗೋಪಿಕೆಯು ಪರಮ ಭಾಗವತೋತ್ತಮಳು. ಅವಳನ್ನು ಎಬ್ಬಿಸುವ ಮುನ್ನ ಅವಳ ಗೃಹಕ್ಕೆ ಮರ್ಯಾದಾ ಸೂಚಕವಾಗಿ ಆ ಗೃಹದ ವೈಭವವನ್ನು ಎತ್ತಿ ತೋರಿಸುತ್ತಾ ತೂಮಣಿ ಮಾಡತ್ತು ಎಂದು ವರ್ಣಿಸುತ್ತಿದ್ದಾಳೆ ಎಂಬುದನ್ನು ಕಾಣಬಹುದು. ಇದರಿಂದ ನಾವುಗಳು ಸಹ ಇನ್ನು ಮುಂದೆಯಾದರೂ ಆಂಡಾಳ್ ಹೇಳಿದಂತೆ, ಆಳ್ವಾನ್ ಹೇಳಿದಂತೆ ಶ್ರೀವೈಷ್ಣವರ ಗೃಹಕ್ಕೆ ಹೋದಾಗ ಆ ಗೃಹವನ್ನು ಸಾಷ್ಟಾಂಗ ನಮಸ್ಕರಿಸದಿದ್ದರೂ ಚಿಂತೆಯಿಲ್ಲ, ಕನಿಷ್ಠ ಪಕ್ಷ ಕೈಮುಗಿದಾದರೂ ಒಳಗೆ ಹೋಗುವ ಪದ್ಧತಿಯನ್ನು ರೂಢಿಸಿಕೊಳ್ಳೋಣವೇ? ಸರಿ ಎಂದಿರಾ? ಆಚಾರ್ಯ ಅನುಗ್ರಹದಿಂದ ಹಾಗೆಯೇ ಆಗಲಿ. ಕಥೆಯನ್ನು ಮುಂದುವರಿಸುತ್ತಾ, ಶುತ್ತುಂ ವಿಳಕ್ಕೆರಿಯ, ಸುತ್ತಲೂ ಉರಿಯುತ್ತಿರುವ ದೀಪಗಳು, ಇದು ಸಹ ಐಶ್ವರ್ಯದ ಸೂಚಕವೇ ಎನ್ನುತ್ತಾರೆ ವ್ಯಾಖ್ಯಾತ. ಚಿತ್ರಕೂಟದಲ್ಲಿ ಶ್ರೀರಾಮನು ಸೀತೆಯ ಕೈ ಹಿಡಿದು ವನವಿಹಾರ ಮಾಡಿದಂತೆ ಇಲ್ಲಿ ಕೃಷ್ಣನು ಬಂದು ಇವಳ ಕೈ ಹಿಡಿದು ಗೃಹವಿಹಾರ ಮಾಡಲು ಅನುಕೂಲವಾಗುವಂತೆ ಒಂದಿಷ್ಟೂ ಕತ್ತಲು ಇರಕೂಡದು ಎನ್ನುವ ಉದ್ದೇಶದಿಂದ ಅವಳ ಗೃಹದಲ್ಲಿ ಎಲ್ಲಿ ತಿರುಗಿ ನೋಡಿದರೂ ದೀಪಗಳು ಸಾಲು ಸಾಲಾಗಿ ಪ್ರಜ್ವಲಿಸುತ್ತಿವೆ. ಕೃಷ್ಣನನ್ನು ಬರಮಾಡಿಕೊಳ್ಳಲು ಅತ್ಯಂತ ಪ್ರೀತಿಯಿಂದ ಹಚ್ಚಿಟ್ಟ ದೀಪಗಳಾದ್ದರಿಂದ ಕೇವಲ ಹೊರಗಿನ ಅಂಧಕಾರವನ್ನು ಹೋಗಲಾಡಿಸಲಷ್ಟೇ ಅಲ್ಲ, ಆಂತರಿಕ ಅಂಧಕಾರವನ್ನೂ ನೀಗಿ ಆತ್ಮನಿಗೆ ಹಿತವನ್ನು ಉಂಟು ಮಾಡುವಷ್ಟು ಪ್ರಜ್ವಲತೆಯನ್ನು ಹೊಂದಿರುವಂತಹ ದೀಪಗಳು. ದೀಪಃ ಪಾಪಹರೋ ನೃಣಾಂ ದೀಪಃ ಆಪನ್ನಿವಾರಕಃ ದೀಪೋ ವಿಧತ್ತೆ ಸುಕೃತಂ ದೀಪಃ ಸಂಪ್ರದಾಯಕಃ ದೇವಾನಾಂ ತುಷ್ಟಿದೋ ದೀಪಃ ಪಿತॄಣಾಂ ಪ್ರೀತಿದಾಯಕಃ ತಸ್ಮಾತ್ ದೀಪೋ ಗೃಹೇ ಪೂಜ್ಯಃ ಗೃಹಸ್ಥೈ ಶುಭ ವಿಪ್ಸುಭಿಃ ದೀಪಾನಾರೋಪಯೇದ್ವಿಷೋಃ ಮಂದಿರೇಭ್ಯಂತರೇ ಬಹಿಃ ಸರ್ವಪಾಪ ವಿಶುದ್ಧಾತ್ಮ ವಿಷ್ಣುಲೋಕೆ ಮಹೀಯತೆ ಎಂಬಂತೆ ಒಳಗೆ ದೀಪಗಳು ಉರಿಯುತ್ತಿರುವುದು ಸುಮ್ಮನೆ ಅಲ್ಲ, ಶ್ರೀಕೃಷ್ಣ ಸನ್ನಿಹಿತನಾಗಲೆಂದು. ಹಾಗಾಗಿ ಈ ದೀಪಗಳ ಪ್ರಜ್ವಲತೆಯು ಮಂಗಳಕರ ಹಾಗೂ ಐಶ್ವರ್ಯದ ಸೂಚಕವಾಗಿದೆ ಎನ್ನುತ್ತಾರೆ ವ್ಯಾಖ್ಯಾತ. ಧೂಪಂ ಕಮಲ, ಎಲ್ಲ ಕಡೆಗಳಲ್ಲಿಯೂ ದೀಪಗಳು ಜ್ವಲಿಸುತ್ತಿರಲು, ಚಂದನಾಗರು ಧೂಪಗಳಲ್ಲೆಲ್ಲಿಯೂ ಸುವಾಸನೆಯನ್ನು ಬೀರುತ್ತಿರಲು, ವಿರಹ ತಾಪವಿಲ್ಲದವರಿಗೂ ಆ ಧೂಪದ ಪರಿಮಳವನ್ನು ಸಹಿಸಲು ಸಾಧ್ಯವಾಗದು. ಹಾಗಿದ್ದಾಗ ಅಂತಹ ಧೂಪದ ಪರಿಮಳವನ್ನು ಆಸ್ವಾದಿಸುತ್ತಾ ತುಯಿಲಣೆ ಮೇಲ್ ಕಣ್ವಳರುಂ ಸುಕೋಚಿತವಾದ ಪುಷ್ಪಮಯ ಹಂಸತೂಲಿಕಾ ತಲ್ಪದಲ್ಲಿ ಮಲಗಿ ನಿದ್ರಿಸಲು ನಿನಗೆ ಹೇಗೆ ಸಾಧ್ಯವಾಗುತ್ತಿದೆ? ಕೃಷ್ಣವಿರಹ ನಿನ್ನನ್ನು ಕಾಡುತ್ತಿಲ್ಲವೇ? ಹಾಗೆ ಕಾಡುತ್ತಿದ್ದರೂ ಅದನ್ನು ಸಹಿಸಿ ಅದು ಹೇಗೆ ನೀನು ನಿದ್ರಿಸಿರುವೆ? ಈ ಧೂಪದ ಪರಿಮಳದೊಂದಿಗೆ ನಮ್ಮ ವಿರಹತಾಪದ ಹೊಗೆಯೂ ಬೆರೆತು ಅದು ನಿನ್ನನ್ನು ಸೋಕಿದ ನಂತರವೂ ನಮ್ಮ ವೇದನೆಯನ್ನು ಕಡೆಗಾಣಿಸಿ ನೀನು ಈ ರೀತಿ ಮಲಗಿರಲು ಹೇಗೆ ಸಾಧ್ಯ ಎಂದು ಆಶ್ಚರ್ಯಚಕಿತರಾಗಿ ಕೇಳುತ್ತಿದ್ದಾರೆ ಗೋಪಿಕೆಯರು. ಕಣ್ವಳರುಂ, ಈ ಸಾಲಿಗೆ ಹೊಂದುವಂತೆ ಶ್ರೀರಾಮಾಯಣದ ವೃತ್ತಾಂತವನ್ನು ಉಲ್ಲೇಖಿಸಿ ತೋರಿಸಿದ್ದಾರೆ ವ್ಯಾಖ್ಯಾತ.
இளைய பெருமாளைப் போலே உறங்காமைக்கு நாங்களும் உறங்குகைக்கு நீயும் ಬಿಟ್ಟತ್ತಿರೇ. ಇಳೆಯ ಪೆರುಮಾಳ್ ಅದಾಗಿ ಲಕ್ಷ್ಮಣನು ಶ್ರೀರಾಮನೊಡಗೂಡಿ ಅಯೋಧ್ಯೆಯಿಂದ ಹೊರಟು ಅವನೊಟ್ಟಿಗೆ ವನವಾಸವನ್ನು ಅನುಭವಿಸಿ ಮತ್ತೆ ಅಯೋಧ್ಯೆಗೆ ಹಿಂದಿರುಗುವವರೆಗೂ ಒಂದು ಕ್ಷಣವೂ ನಿದ್ರೆ ಮಾಡಲಿಲ್ಲ. ಶ್ರೀರಾಮನಿಗೆ ಹಗಲು ರಾತ್ರಿ ಬಿಡದೆ ಸೇವೆಯನ್ನು ಮಾಡಿದವನು. ಶ್ರೀರಾಮನ ಕುರಿತಾಗಿ ಅವನಿಗಿದ್ದ ಪ್ರೀತಿ ಗೌರವ ಅಭಿಮಾನಕ್ಕೆ ಇನ್ನೊಬ್ಬರು ಸಾಟಿಯಾಗಲಾರರು. ಅಂತೆಯೇ ಹೇಗೆ ಲಕ್ಷ್ಮಣನು ಶ್ರೀರಾಮನಿಗಾಗಿ ತನ್ನ ನಿದ್ರೆಯನ್ನು ಬಿಟ್ಟನೋ ಅದೇ ರೀತಿ ನಾವುಗಳು ಸಹ ಶ್ರೀಕೃಷ್ಣನ ವಿರಹ ತಾಪದಲ್ಲಿ ನಿದ್ರಿಸಲಾಗದೆ ಅತಿ ಮುಂಜಾನೆಯಾಗುವುದನ್ನು ಕಾದಿದ್ದು ಮುಂಜಾನೆಯಾದೊಡನೆ ನಿನ್ನ ಮನೆಯ ಮುಂದೆ ಬಂದು ನಿಂತಿರುವೆವು. ಹೇಗೆ ನಿದ್ರಿಸದೇ ಇರುವ ಲಕ್ಷ್ಮಣನಿಗೆ ನಾವು ಉಪಮೇಯವಾಗುತ್ತೇವೆಯೋ ಹಾಗೆ ಸದಾ ನಿದ್ರಿಸುವ ಗೋಷ್ಠಿಗೆ ನೀನು ಉಪಮೇಯವಾದಂತೆ ಹೀಗೆ ನಿದ್ರಿಸುತ್ತಿರುವೆಯಲ್ಲ ಎನ್ನುವ ಗೋಪಿಯರ ಭಾವವನ್ನು ಅತ್ಯಂತ ಅರ್ಥಪೂರ್ಣ ಉಪಮೆಯೊಂದಿಗೆ ವರ್ಣಿಸುತ್ತಿದ್ದಾರೆ ವ್ಯಾಖ್ಯಾತ. ಕಣ್ವಳರುಂ ಗೋದೆ ತೂಂಗಿಕ್ಕಿಡಕ್ಕುಂ ಎಂದು ಸಾಧಾರಣವಾಗಿ ಹೇಳದೆ ಕಣ್ವಳರುಂ ಎಂದೇಕೆ ನುಡಿದಳು ಎನ್ನುವ ಕುತೂಹಲವನ್ನು ವ್ಯಕ್ತಪಡಿಸುವ ವ್ಯಾಖ್ಯಾತ ಅದಕ್ಕೆ ಸಮಾಧಾನವಾಗಿ ತಾವೇ ಪೂರ್ವಾಚಾರ್ಯರ ನುಡಿಮುತ್ತೊಂದನ್ನು ಇದಕ್ಕೆ ಹೊಂದುವಂತೆ ಉಲ್ಲೇಖಿಸಿ ತೋರಿಸುತ್ತಾರೆ. ಪರಾಶರ ಭಟ್ಟರ ಬಳಿ ಕೆಲವು ಶ್ರೀವೈಷ್ಣವರು ಬಂದು ತೊಂಡನೂರು ನಂಬಿ ಶಾಯಿಂದಾರ್ ತೊಂಡನೂರು ನಂಬಿ ಮಡಿದರು ಎಂದು ತಿಳಿಸಿದಾಗ ಅದಕ್ಕೆ ಪ್ರತ್ಯುತ್ತರವಾಗಿ ಭಟ್ಟರು ಅವರು ಶ್ರೀವೈಷ್ಣವருக்கு அடிமை செய்து போந்த படிக்கு திருநாட்டுக்கு நடந்தார் என்று சொல்ல வேண்டாವೋ. ಶ್ರೀವೈಷ್ಣವರಿಗೆ ಸೇವೆ ಮಾಡುವ ಅಡಿಯಾಳುಗಳ ಆತ್ಮವು ದೇಹವನ್ನು ತ್ಯಜಿಸಿದಾಗ ಅವರನ್ನು ನಿತ್ಯಸೂರಿಗಳು ಮುಕ್ತಾತ್ಮಗಳು ವಾಸಿಸುವ ಶ್ರೀವೈಕುಂಠಕ್ಕೆ ಹೊರಟರು ಎಂದು ಗೌರವಪೂರ್ವಕವಾಗಿ ಹೇಳಬೇಕಲ್ಲವೇ ಎಂದರಂತೆ. அதே ரீதி பகவத் கைங்கரியத்தில் ஈடுபாடு உடையவர்கள் விஷயத்தில் திருவடி சாய்ந்தார் என்றும் பாகவத கைங்கரிய விஷயத்தில் ஈடுபாடு உடையவர்களை திருநாடு எழுந்தருளினார் என்றும் ஆச்சாரிய கைங்கரிய பரர் விஷயத்தில் ஈடுபாடு உடையவர்கள் ஆச்சாரியர் திருவடி அடைந்தார் என்றும் ವ್ಯವಹರಿக்க ವೇಣುಂ. ಅಂದರೆ ಭಗವತ್ ಸೇವೆ ಮಾಡಿದವರನ್ನು ಶ್ರೀಪಾದ ಸೇರಿದರು ಎಂದು, ಭಾಗವತ ಸೇವೆ ನಿರತರಾದವರನ್ನು ಶ್ರೀವೈಕುಂಠ ಸೇರಿದರು ಎಂದು, ಆಚಾರ್ಯ ಕೈಂಕರ್ಯದಲ್ಲಿ ಜೀವನವನ್ನು ಕಳೆದವರನ್ನು ಆಚಾರ್ಯರ ಶ್ರೀಪಾದವನ್ನು ಸೇರಿದರು ಎಂದು ಗೌರವಪೂರ್ವಕವಾಗಿ ಹೇಳಬೇಕು ಎನ್ನುವುದು ನಂಜೀಯರವರ ಶ್ರೀನುಡಿಮುತ್ತುಗಳು. ಇದು ಅವರಂತೆಯೇ ಜೀವಿಸಿದ ಅಷ್ಟೂ ಜನ ಪೂರ್ವಾಚಾರ್ಯರುಗಳ ಅಭಿಮತವೂ ಹೌದು. ಇದ್ದಾಗಲಷ್ಟೇ ಅಲ್ಲ, ಅವರು ಜೀವಿತವನ್ನು ಮುಗಿಸಿ ಅವರ ಆತ್ಮ ಈ ದೇಹವನ್ನು ತ್ಯಜಿಸಿದ ನಂತರವೂ ಒಬ್ಬ ಶ್ರೀವೈಷ್ಣವರಿಗೆ ಭಾಗವತರಿಗೆ ಅಷ್ಟೇ ಗೌರವವನ್ನು ನೀಡಬೇಕಾದದ್ದು ಅತ್ಯವಶ್ಯಕ. ಇದನ್ನೇ ಇಲ್ಲಿ ಉಲ್ಲೇಖಿಸುತ್ತಾ ಅಂತೆಯೇ ಒಳಗೆ ಮಲಗಿರುವ ಗೋಪಿಯನ್ನು ಕೇವಲ ನಿದ್ರಿಸುತ್ತಿರುವವಳೇ ಎಂದು ಸಂಬೋಧಿಸದೆ ಕಣ್ವಳರುಂ ಎಂದು ಮರ್ಯಾದಪೂರ್ವಕವಾಗಿ ಸಂಬೋಧಿಸುತ್ತಿದ್ದಾಳೆ ಗೋದೆ ಎಂದು ತೋರಿಸಿದ್ದಾರೆ ವ್ಯಾಖ್ಯಾತ. ಕಥೆಯನ್ನು ಮುಂದುವರಿಸುತ್ತಾ ಹೀಗೆ ಕೃಷ್ಣನ ಬರುವಿಕೆಯನ್ನೇ ಕಾಯುತ್ತಾ ಸುಖವಾಗಿ ನಿದ್ರಿಸುತ್ತಿರುವ ಮಾತುಲಪುತ್ರಿಯೇ ಎಂದು ತನ್ನ ಇನ್ನಿತರ ಸಖಿಯರೊಡನೆ ಸೇರಿ ಸೋದರ ಸಂಬಂಧವನ್ನು ಇಟ್ಟು ಎಬ್ಬಿಸುತ್ತಿದ್ದಾಳೆ ಗೋದೆ. ಭಗವದ್ ವಿಷಯಕ್ಕೆ ಜೊತೆಗೂಡುವವರೇ ನಿಜವಾದ ಸಂಬಂಧಿಗಳು. ಅವರು ರಕ್ತ ಸಂಬಂಧಿಕರೇ ಆಗಬೇಕೆಂಬುದಿಲ್ಲ. ಅವರನ್ನು ಆತ್ಮ ಸಂಬಂಧಿಗಳು ಎಂದು ಅಭಿಮಾನದಿಂದ ಕರೆಯಬೇಕು. ಇದೇ ನಿಜವಾದ ಶ್ರೀವೈಷ್ಣವ ಲಕ್ಷಣ. ಅಂತೆಯೇ ಶ್ರೀಕೃಷ್ಣನೊಡನೆ ಸಂಬಂಧವಿರುವ ಈ ಗೋಪಿಕೆಯನ್ನು ಮಾಮಾನ್ಮಗಳೇ ಎಂದು ಸಂಬೋಧಿಸುತ್ತಿದ್ದಾರೆ ಗೋಪಿಯರು. ನಮ್ಮ ಕಣ್ಣಿಗೆ ಕಾಣದಂತೆ ಸಖಿಯು ಹೊಗೆ ಬೀಸಿದ್ದರೂ ಚಂದನದ ಪರಿಮಳಗಳನ್ನು ಮುಚ್ಚಿಡಲಾದೀತೆ. ಓ ಮಣಿವಣ್ಣ ನಾರಾಯಣ, ನಾನು ಹೀಗೆ ಸಂಕಟಪಡುತ್ತಿರಲು ನೀನು ಶೇಷಶಯ್ಯಲ್ಲಿ ಮಲಗಿರುವುದೇ ಎಂದು ಗಜೇಂದ್ರನು ವಿಷ್ಣುವನ್ನು ಕರೆದಂತೆ ಗೋದಾದೇವಿಯು ಇಲ್ಲಿ ಧ್ವನಿ ಮಾಡುತ್ತಾಳೆ. ಸಖಿಯನ್ನು ಉದ್ದೇಶಿಸಿ, ನೀನು ನಮಗೆ ಸ್ವಾಮಿನಿ, ಅದಕ್ಕಾಗಿ ಇಷ್ಟು ಸಹಿಸಿದೆವು. ಇನ್ನು ನಿನ್ನ ನೆಂಟತನವನ್ನು ಕಂಡವರಾದ ನಾವು ನಿನ್ನನ್ನು ಬಿಡುವೆವೋ? ಹೇಳು ಮಾವನ ಮಗಳೇ, ಎದ್ದು ಬಂದು ನಿನ್ನರಮನೆಯ ಮಣಿಮಯವಾದ ಬಾಗಿಲನ್ನು ತೆಗೆಯಬಾರದೆ ಎನ್ನುತ್ತಾಳೆ. ಆದರೂ ಅವಳು ಮಲಗಿಯೇ ಇರಲು ಅವಳ ತಾಯಿಯನ್ನು ಸಂಬೋಧಿಸಿ, ಮಾಮೀರ್ ಅವಳೆ ಎಳುಪ್ಪೀರೋ? ಮಾಮಿ, ನೀವಾದರೂ ಅವಳನ್ನು ಎಬ್ಬಿಸಬಾರದೆ? ಉನ್ ಮಗಳ್ದಾನ್ ಊಮೆಯೋ? ನಿಮ್ಮ ಮಗಳೇನಾದರೂ ಮೂಗಿಯೇ? ಇಷ್ಟು ಮಾತಾಡಿದರೂ ಪ್ರತ್ಯುತ್ತರವನ್ನು ನೀಡುತ್ತಿಲ್ಲವಲ್ಲ. ಅಂಡ್ರಿಚ್ಚವಿಡೋ ಅಥವಾ ಕಿವುಡಿಯೇನೋ? ಇಷ್ಟು ಕೂಗಿದರೂ ಏಳಲೊಳ್ಳಳು.
ಅನಂದಲೋ ಇಲ್ಲ ಆಲಸ್ಯಳೋ, ಏಮಪ್ಪಿರುಂದುಯಿಲ್ ಮಂದಿರಪಟ್ಟಾಳೋ, ಅಥವಾ ಅಧಿಕ ನಿದ್ದೆಗೆ ಜಾರಳೆಂದು ಯಾರಾದರೂ ಇವಳಿಗೆ ಮಂಕುಬೂದಿಯನ್ನು ಎರಚಿದ್ದಾರಾ ಎಂದು ಅವರ ತಾಯಿಯನ್ನು ಪ್ರಶ್ನಿಸುತ್ತಾರೆ. ಹಾಗೇನೂ ಇಲ್ಲ ಎಂದು ನಕ್ಕು ಅವರ ತಾಯಿಯು ತಲೆಯಾಡಿಸಿದಾಗ, ಓಹೋ, ಕೃಷ್ಣನಾಮ ಸಂಕೀರ್ತನೆ ಮಾಡಿದರಷ್ಟೇ ಇವಳು ಎದ್ದೇಳುವುದು ಎಂದು ಮನಗಂಡು, ಮಾಮಾಯನ್ ಮಾಧವನ್ ವೈಗುಂದನೆನ್ನೆಂದು ನಾಮಂ ಫಲವುಂ ನವಿನ್ನೇಲೋರ್. ಮಾಮಾಯನ್ ಆಶ್ಚರ್ಯ ಚೇಷ್ಟಿತ ಭೂತನು, ಮಾಧವನ್ ಮಾ ಅದಾಗಿ ಶ್ರೀದೇವಿಯ ಧವನ್ ವಲ್ಲಭನು, ಆಶ್ಚರ್ಯ ಚೇಷ್ಟಿತ ಭೂತನಾದ ಶ್ರೀಕೃಷ್ಣನು ಅವನೇ ಶ್ರೀದೇವಿಯ ವಲ್ಲಭನಾದ ಮಾಧವನಾಗಿ ಶ್ರೀವೈಕುಂಠದಲ್ಲಿ ವಿರಾಜಮಾನರಾಗಿರುವ ವೈಗುಂದನ್ ಪರಮಪದನಾಥನು. ಅಂತಹ ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡಿ ಅವನನ್ನೇ ಫಲವನ್ನಾಗಿ ಪಡೆಯಲು ನೀನು ನಮ್ಮ ಜೊತೆಗೂಡಲಾರೆಯಾ ಎಂದು ಹೇಳಿದೊಡನೆ ತಕ್ಷಣವೇ ಎದ್ದು ಬಂದು ಇವರ ಜೊತೆಗೂಡುತ್ತಾಳೆ ಆ ಗೋಪಿಕೆ. ತೂಮಣಿ ಮಾಡತ್ತು ಚುತ್ತುಂ ವಿಳಕ್ಕೆರಿಯ. ತೂಮಣಿ ಮಾಡ ಪರಿಶುದ್ಧವಾದ ಮಣಿಗಳಾದ ಆಳ್ವಾರ್ ಆಚಾರ್ಯರ ಪರಂಪರೆ ಎನ್ನುವ ಸೌಧಕ್ಕೆ ಚುತ್ತುಂ ವಿಳಕ್ಕೆರಿಯ ಅಂದರೆ ಪ್ರಜ್ವಲಿಸುವ ಜ್ಯೋತಿಯಂತೆ ಅವತರಿಸಿ, ಧೂಪಂ ಕಮಳ ತುಯಿಲಣ ಮೇಲ್ ಕಣ್ಮಳರುಂ ಅಜ್ಞಾನವೆಂಬ ಧೂಪದ ಹೊಗೆಯಲ್ಲಿ ಊಮೆಯೋ ಅನ್ನಿಚ್ಚವಿಡೋ ಅನಂದಲೋ ಹೇಮಪುರೆಂದುಯಿಲ್ ಮಂದಿರಪಟ್ಟಾಳೋ ಎನ್ನುವಂತೆ ಮೂಗರಂತೆ ಕಿವುಡರಂತೆ ಆಲಸ್ಯದಿಂದ ಮಂಕುಪೂಜಿ ಎರಚಿದವರಾಗಿ ತಾಮಸ ನಿದ್ರೆಯಲ್ಲಿ ಮುಳುಗಿ ಮೈಮರೆತು ಮಲಗಿರುವ ಜೀವಾತ್ಮನನ್ನು ಮಾಮಾನ್ಮಗಳೇ ಎಂದು ಆತ್ಮಸಂಬಂಧವೆಟ್ಟು ಪ್ರೀತಿಯಿಂದ ಕರೆದು ಎಬ್ಬಿಸಿ ಮಣಿಕ್ಕದವಂ ತಾಳ್ತಿರವಾಯ್ ಆ ವೈಕುಂಠನಾಥನ ಮಣಿಮಯವಾದ ಬಾಗಿಲನ್ನು ತೆರೆದು ಮಾಮಾಯನ್ ಮಾಧವನ್ ವೈಗುಂದನೆನ್ನೆಂದು ನಾಮಂ ಫಲವುಂ ನವಿನ್ನೇಲೋರ್. ಮಾಮಾಯ ಮಾಧವ ವೈಗುಂದ ಎಂದು ಅವನ ಶ್ರೀನಾಮಗಳ ಸಂಕೀರ್ತನೆ ಮಾಡಲು ನನ್ನೊಂದಿಗೆ ಸೇರಿ ಎಂದು ಎಲ್ಲರನ್ನೂ ಅತ್ಯಂತ ಪ್ರೇಮೆಯಿಂದ ತನ್ನ ಜೊತೆ ಸೇರಿಸಿಕೊಂಡು ಭಗವಂತನ ಸಾಮೀಪ್ಯ ದೊರಕಿಸಿಕೊಳ್ಳಲೆಂದು ಅವತರಿಸಿದವರೇ ನಮ್ಮ ಪೂರ್ವಾಚಾರ್ಯರುಗಳು. ಇಂತಹ ಪೂರ್ವಾಚಾರ್ಯರುಗಳ ಶ್ರೀ ನುಡಿಮುತ್ತುಗಳನ್ನು ಕೇಳಿ ಅದರ ಭಾವಾರ್ಥವನ್ನು ಮನಸ್ಸಿನಲ್ಲಿ ಗ್ರಹಿಸಿ ಸಾರ್ಥಕ್ಯವನ್ನು ಹೊಂದೋಣ ಎಂದು ಹೇಳುತ್ತಾ ಅಸ್ಮದಾಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಈ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ. ಅಡಿಯೇನ್ ಶ್ರೀ ರಾಮಾನುಜದಾಸಿ ಕೃಷ್ಣ ತಪಸ್ವಿನಿ. ಶ್ರೀಪತ್ನಿಯೇ ವಿಷ್ಣುಚಿತ್ತಾರ್ಯ ಮನೋನಂದನ ಹೇತವೇ ನಂದನಂದನ ಸುಂದರಿಯೇ ಗೋದಾಯೇ ನಿತ್ಯಮಂಗಳಂ. ಶ್ರೀಮತೆ ಸೌಮ್ಯಜಾಮಾತೃ ಮುನೀಂದ್ರಾಯ ಮಹಾತ್ಮನೆ ಶ್ರೀರಂಗವಾಸಿನೇ ಭೂಯಾತ್ ನಿತ್ಯಶ್ರೀ ನಿತ್ಯಮಂಗಳಂ. ಮಂಗಳಾಶಾಸನ ಪರೇರ್ ಮದಾಚಾರ್ಯ ಪುರೋಗಮೈ ಸರ್ವೈಶ್ಚ ಪೂರ್ವೈರಾಚಾರ್ಯೈ ಸತ್ಕೃತಾಯಾಸ್ತು ಮಂಗಳಂ. ஆண்டாள் ரங்கமன்னார் திருவடிகளே சரணம். ஆழ்வார் எம்பெருமானார் ஜீயர் திருவடிகளே சரணம். ஆச்சாரியன் திருவடிகளே சரணம். ஸ்ரீமதே ராமானுஜாய நமஹ.